ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯದಪ್ಪ ಅನ್ನುವಂಥ ಮಾತು ಬರ್ತಾವೆ. ಬಟ್ ಇವತ್ತು ಸರ್ಕಾರ ಇದ್ದಿದ್ದು ಈ ದಿಸೆಯಲ್ಲಿ ಕ್ರಮ ತೆಗೆದುಕೊಳ್ಳೋದು ಭಾಳ ಯೋಗ್ಯ. ಇನ್ನೊಂದು SIT ನೇಮಿಸಿ ಅಲ್ಲೇನು ಅನ್ಯಾಯಗಳಾಗಿದ್ದಾವೆ, ಭೂಗಾಳತನ ಆಗಿದ್ದಾವೆ, ಭೂಮಿಗಳು ಕಳ್ಕೊಂಡವ್ರು ಇದ್ದಾರೆ, ಅವ್ರಿಗೆ ಭೂಮಿ ಸಿಗುವಂಥದ್ದಾಗೋದು ಮತ್ತೊಂದಾಗಿರ್ಬೋದು. ಇವತ್ತಿನ ಗುಡಿ ಯಾರ ಅಂಡರ್ದಲ್ಲಿದೆ, ಇವನ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಅಣ್ಣಪ್ಪ ದೇವಾಲಯ ಇರ್ಬೋದು, ಮಂಜುನಾಥೇಶ್ವರ ದೇವಾಲಯ ಇರ್ಬೋದು, ಇವೆಲ್ಲವೂ ಅವ್ರ ಅಂಡರ್ದಲ್ಲಿ ಅಂದರೆ ಅವರ ವೈಯಕ್ತಿಕ ಆಸ್ತಿಯಾಗಿ ಇರೋದ್ರಿಂದಾಗಿ ಹೀಗಾಗಿ ಇದನ್ನೆಲ್ಲ ತನಿಖೆಯಾಗಿ ಸಾರ್ವಜನಿಕ ರಂಗದ ಒಂದು ದೇವಾಲಯ ಇದು ಯಾಕೆ ಆಗಬಾರ್ದು ಅನ್ನೋದು ಪ್ರಶ್ನೆಗಳು ಇವತ್ತು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಒಂದು ದೊಡ್ಡ ಸವಾಲಿನ ಪ್ರಶ್ನೆ. ಮುಂದೆ ಇನ್ನೊಂದು SIT ನೇಮಿಸಿದರೆ ಈಗ ಎಷ್ಟು ಹಾಹಾಕಾರ ಇದೆಯಲ್ಲ, ಅದಕ್ಕಿಂತ ಹೆಚ್ಚಿನ ಹಾಹಾಕಾರವನ್ನು ನಮ್ಮ ಸಿದ್ದರಾಮಯ್ಯ ವಿರೋಧಿ ಪಾರ್ಟಿಯವರು ಮಾಡ್ಬೋದೇನೋ. ಯಾಕೆಂತಂದರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದು ಧರ್ಮದ ನೆಲೆಗಟ್ಟಲು ಮತ್ತು ಜನರ ಮತ ವಿನಃ ಜನರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಕ್ಲಾರಿಫಿಕೇಷನ್ ಅಥವಾ ಶಿಕ್ಷೆ ಆಗುವಂಥದ್ದು ಇಲ್ಲೇನೋ ಅನ್ನೋಂಥ ಮಾತುಗಳು ಇವತ್ತಿಗೆ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯರು ನೇಮಿಸಿದಂಥ ಈ SITಗೆ ಇನ್ನಷ್ಟು ಮುಖಗಳನ್ನು ಸೇರಿಸಿ ಅಂದರೆ ಅದಕ್ಕೆ ಇನ್ನೊಂದು ಶಕ್ತಿ ಕೊಟ್ಟು ವಿಷಯ ವಿಸ್ತಾರ ಮಾಡಿ ಇನ್ನೊಂದು SIT ನೇಮಿಸಿ ಅಲ್ಲಿ ಭೂಗಳ್ಳತನಗಳೇನಾಗ್ಯಾವಲ್ಲ ಅವ್ರ ತನಿಖೆಯಾಗಿ ಯಾರು ಭೂಮಿ ಹೋಗ್ಯದ ಯಾರ್ದಿಲ್ಲ, ಅದರಲ್ಲಿ ಇವ್ರ ಕೈವಾಡಗಳು ಏನು, ಹರ್ಷೇಂದ್ರ ಹೆಗ್ಗಡೆ ಅವರು ಇರ್ಬೋದು, ಸ್ವತಃ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಇರ್ಬೋದು, ಇನ್ನುಳಿದವರು ಇರ್ಬೋದು, ಯಾವ ರೀತಿ ತಮ್ಮ ಆಸ್ತಿಗಳು ಕಬಳಿಸಿದಾರೆ ಅನ್ನೋ ಸಹಿತ ಇವತ್ತು ಜನಕ್ಕೆ ಗೊತ್ತಾಗಬೇಕಾಗಿದೆ. ಅಂದಾಗ ಮಾತ್ರ ಈ ಧರ್ಮಸ್ಥಳ ಇನ್ನಷ್ಟು ಪವಿತ್ರತೆಯಿಂದ ಇನ್ನಷ್ಟು ಜನರ ಮನಕ್ಕೆ ಸ್ಪಂದಿಸುವಂಥ ಒಂದು ದೊಡ್ಡ ದೇವಾಲಯಗೆ ಬೆಳೀತದೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತೇಳಿ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನೋಡ್ಬೇಕು ಏನೇನಾಗ್ತದೆ. ಒಟ್ಟಾರೆಯಾಗಿ ಅಲ್ಲಿ ನಡೆದು ಗೊಂದಲ ಅದ್ರ ಜೊತೆಗೆ ಸೋಮನಾಥ್ ನಾಯಕರಂತಹ ಹಿರಿಯ ಸಂಶೋಧಕರು ಅಲ್ಲಿ ನೋವುಂಡಂಥವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ತನಿಖೆ ಆದಷ್ಟು ಬೇಗ ಆದರೆ ಅದಕ್ಕೊಂದು SIT ನೇಮಿಸಿದರೆ ನಿಶ್ಚಿತವಾಗಿ ಧರ್ಮಸ್ಥಳ ಪವಿತ್ರತೆಯ ಉತ್ತುಂಗಕ್ಕೆ ಹೋಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.